ಹೆಂಗಿತ್ತೋಯ್ತಮ್ಮ? ಫೇವ್ರೆಟ್ ಬ್ಯಾಗು. ತಗೋಬಲ್ಲಿ ನೋಡೋಣ. ಆಯಿತು, ಕೊಡ್ತೀನಿ. ಹಂಗಿಡು. ಆ ಕಡೆದ್ರ ಮೇಲೆ ಇಡು, ಪಿಂಕ್ ಮೇಲೆ ಇಡು, ಪಿಂಕ್ ಮೇಲೆ. ಬಿದೋಗಲ್ಲ, ಇಡು. ಅದು ಸಿಂಕಲ್ ಹಾಕಮ್ಮ. ಅದು ಬಟ್ಲಲ್ಲಿ ಆಯಿಲ್ ಇರೋದು, ಗ್ಲಾಸ್ ಬೌಲಲ್ಲಿ. ಹೋಯ್ತು ಸೋರ್ಸ್ಬೇಡ, ಇದೆಲ್ಲ ಗಲೀಜಾಗುತ್ತೆ ಬಟ್ಟೆ. ಹಂಗೆ ಎತ್ತು, ಸಿಂಕಲ್ ಹಾಕು, ಎತ್ಕೊ, ಬಟ್ಲು ಸಮೇತ ಎತ್ಕೊ. ಹಂಗೆ ಬೇಕು, ಎಣ್ಣೆ ತಲೆಗೆ ಹಚ್ಕೊಂಡಿದ್ದು ಬಿಸಿ ಮಾಡಿಬಿಟ್ಟು ಅಲ್ಲಿ ಕಬೋರ್ಡಲ್ಲಿಡು. ಸೂಪರ್ ಕಾರ್ ಅಲ್ಲಿಡು, ಅಲ್ಲೇ ರಾಧಾಕೃಷ್ಣ ಇಟ್ಟಿದ್ದೀನಲ್ಲ ಅಲ್ಲಿ. ಅಲ್ಲಿಡು. ಅಯ್ಯೋ ಅದಲ್ಲ, ಅದು ಚಿಕ್ಕದು, ಚಿಕ್ಕ ಕಾರ್. ಬ್ಯಾಗ್ಸು. ನಿಧಾನ. ಅಲ್ಲಿ ಇದರಲ್ಲಿ ಇಟ್ಬಿಡಮ್ಮ, ಅದು ಲೈಸಾಲ್. ನೀಟಾಗಿಡ್ಬೇಕು ಒಂದು ಸೈಡ್ಗೆ. ಟೇಬಲ್ ಮೇಲೆ ಇಡು. ಬಾಗಿಲು ತಗ್ಲಾಕ್ತೀಯಾ? ಬೇಡ, ಬಾಗಿಲಿಗೆ ತಗ್ಲಾಕಿದ್ರೆ ಬಿದ್ದೋಗುತ್ತೆ. ಟೇಬಲ್ ಮೇಲೆ ಇಡು. ನಿಧಾನ. ಆ ಕಡೆ ಇದು ಬಿಸಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಕನು ಮತ್ತು ಚಾರು ಇಬ್ಬರು ಸೇರ್ಕೊಂಡು ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು ಅಂತ. ಸಂಡೇ ಅಲ್ವಾ, ಲೀವ್ ಇತ್ತು ಅವ್ರಿಗೆ ನೆನ್ನೆ. ಸೊ ಅದಕ್ಕೆ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಾನೇನು ಹೇಳಿಲ್ಲ ಕ್ಲೀನ್ ಮಾಡಿರಿ ಅಂತ. ಅವರಿಬ್ಬರೇ ಮಾತಾಡಿಕೊಂಡು ಫುಲ್ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು. ಅಂದರೆ ಎಲ್ಲ ಮೆಸಪ್ ಮಾಡಿದ್ದು ಅವರೇ. ಸೊ ಅದಕ್ಕೆ ಇಲ್ಲ, ಕ್ಲೀನ್ ಮಾಡ್ತೀವಿ ನಾವೇ ಅಂತೇಳಿ ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ರು. ಸೊ ಒಂಥರ ಏನೋ ಒಂದು ಖುಷಿ, ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿದ್ರೆ ಅಮ್ಮಂದ್ರಿಗೆ ಅಲ್ವಾ. ಪ್ರತಿ ಸಲ ನಾವೇ ಕ್ಲೀನ್ ಮಾಡ್ತಾಯಿದ್ರೆ ಪ್ರತಿ ಸಲ ಒಂಥರ ಬೋರಿಂಗ್ ಆಗುತ್ತೆ ನಮಗೆ. ಅಯ್ಯೋ ಮಾಡಿದ ಕೆಲಸನೇ ಮಾಡಬೇಕಲ್ಲ ಅಂತ. ಬಟ್ ಬೇರೆ ಆಪ್ಷನ್ ಇಲ್ಲ ನಮಗೆ. ಸೊ ನಮಗೆ ಒಂದು ಎಂಡ್ ಅಂತ ಬಂದಾಗ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಮ್ಮ ಪುಟಾಣಿಗಳು ಈ ಥರ ಅವ್ರು ತಿಳ್ಕೊಂಡು ಕೆಲಸಗಳನ್ನು ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಅದೇ ಥರ ನನಗೂ ಕೂಡ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅದು ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಎಸ್, ಅವ್ರು ಮಾಡಿರೋದು ಸಣ್ಣ ಪುಟ್ಟ ಕೆಲಸನೇ, ಬಟ್
ಅದು ಎಷ್ಟು ಎಫೆಕ್ಟಿವ್ ಅಂದರೆ ಅದು ಹೇಳೋಕ್ಕಾಗಲ್ಲ ನಿಜವಾಗ್ಲೂ, ಅಷ್ಟೊಂದು ಎಫೆಕ್ಟಿವ್. ಸೊ ನಮ್ಮ ಪುಟಾಣಿಗಳಂತೂ ತುಂಬ ಅರ್ಥ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ನನಗೆ ಯಾವಾಗಲಾದರೂ ಮಾಡೋಕ್ಕಾಗಲ್ಲ ಅಂತಂದರೆ ಸೊ ಅವರು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನೀವು ನೋಡಿದ್ರಿ ಬಳೆ ಹಾಕ್ಸ್ಕೊಳ್ತಾ ಇದ್ದೆ ನಾನು. ಆ್ಯಂಡ್ ಇಲ್ಲಿ ಅರಿಶಿನ ಇಡ್ತಾ ಇದ್ದೀನಿ. ಸೊ ನಮ್ಮ ಮನೆ ಇದೆ ಅಲ್ವಾ, ಅಲ್ಲಿ ಪಕ್ಕದ ಮನೆಯವರು ಮನೆಯಲ್ಲಿ ಮದುವೆ. ಸೊ 3/4 ಅಂದರೆ ಇವತ್ತು ನೆನ್ನೆ ಮತ್ತು ಇವತ್ತು 2 ಮತ್ತು 3 ಮದುವೆ. ಸೊ ಅದಕ್ಕೆ ಅರಿಶಿನ ಇಡೋದಕ್ಕೆ ಕರೆದಿದ್ರು. ನಾನು ಹೋಗಿದ್ದೆ, ಬಳೆ ಎಲ್ಲ ಹಾಕ್ಸ್ಕೊಂಡು ಬಂದೆ. ಅರಿಶಿನ ಎಲ್ಲ ಇಟ್ಬಿಟ್ಟು ತುಂಬಾ ಖುಷಿಯಾಯಿತು ಅವ್ರಿಗೆ. ಸೊ ನಮ್ಮ ಮನೆ ಹತ್ರನೇ ಇರೋದಲ್ವ, ಅದಕ್ಕೆ ಕರೆದಿದ್ರು. ಆ್ಯಂಡ್ ಒಂದು 15 ಡೇಸಿಂದ ಫುಲ್ಲು ಬ್ಯುಸಿ ಅವ್ರ ಮನೇಲಿ. ಮದುವೆ ಮನೆ ಅಂದರೆ ಗೊತ್ತಲ್ವ ನಿಮಗೆ, ಫುಲ್ ಬ್ಯುಸಿ ಇರುತ್ತೆ. ಸೊ ಫೈನಲಿ ನೆನ್ನೆ ಬಳೆ ಶಾಸ್ತ್ರ ಅದೆಲ್ಲ ಮಾಡಿದ್ದು ನೆನ್ನೆ. ಸೊ ಇದು ರಿಸೆಪ್ಷನ್ ಇದ್ದಿದ್ದು. ನಮ್ಮ ಮನೇಲಿ ಹೋಗ್ಬಿಟ್ಟು ಬಂದರು. ಇಲ್ಲೇ ನಮ್ಮ ಊರ ಹತ್ರದಲ್ಲೇ ಚೌಟ್ರಿ ಇದೆ. ಸೊ ಅಲ್ಲಿ ಮದುವೆ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇಲ್ಲಿ ನಾನು ಮ್ಯಾಗಿನ ಯೂಸ್ ಮಾಡಿಕೊಂಡು ಪಾಸ್ತಾ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ವೆಜಿಟೇಬಲ್ಸ್ನ ಫ್ರೈ ಮಾಡಿಕೊಂಡು ಮೈದಾ ಹಸಿಟ್ಟು 1 ಸ್ಪೂನ್ ಹಾಕ್ಬಿಟ್ಟು, ಆ್ಯಂಡ್ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೆ ಅಷ್ಟೇ. ಜಸ್ಟ್ ವೆಜಿಟೇಬಲ್ಸ್ ಫ್ರೈ ಆದಮೇಲೆ ಹಾಕ್ಬಿಟ್ಟು ನೂಡಲ್ಸ್ನ ಸಪ್ರೇಟಾಗಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್, ಜಸ್ಟ್ ಸುಮ್ಮನೆ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ನಂತರ ಹಾಲು ಹಾಕ್ತೆ ನಾನು, ನೋಡಿದ್ರಲ್ವ. ಸೊ ಹಾಲು ಹಾಕ್ಬಿಟ್ಟು ನಂತರ ಬೇಯಿಸ್ಕೊಂಡಿರೋ ಮ್ಯಾಗಿನ ಅದಕ್ಕೆ ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ದೆ. ಸೊ ರೆಡಿ ಆಯಿತು. ತುಂಬಾ ಈಸಿ ಫ್ರೆಂಡ್ಸ್, ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಏನಿಲ್ಲ, ಜಸ್ಟ್ ವೆಜಿಟೇಬಲ್ನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಏನಿರುತ್ತೋ ಅದು. ನಂತರ ಧನಿಯಾ ಪುಡಿ, ಖಾರದ ಪುಡಿ, ಸಾಲ್ಟ್ ಮತ್ತು 1 ಸ್ಪೂನ್ ಮೈದಾ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ. ನಂತರ ಹಾಲು ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋ ಮ್ಯಾಗಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ. ನಾನು 2 ಸಲ ಹೇಳ್ತಾ ಇದ್ದೀನಿ, ಮೇ ಬಿ ನಿಮ್ಗೆ ಅರ್ಥ ಆಯಿತೋ ಇಲ್ವೋ ಅಂತೇಳಿ. ಫಸ್ಟ್ ಅಷ್ಟೊಂದು ಕ್ಲಾರಿಟಿಯಾಗಿ ಹೇಳಿಲ್ಲ ಅಲ್ವಾ, ಸೊ ಅದಕ್ಕೆ. ಆ್ಯಂಡ್ ಫೈನಲಿ ನೋಡಿ, ಈ ಥರ ಇದೆ. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಬೇಕಾದರೆ ನೀವು ಚೀಸ್ ಬರುತ್ತಲ್ವ, ಚೀಸ್ ಸ್ಲೈಸಸ್, ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಲು ಹಾಕಿದ್ಮೇಲೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ನನಗೆ ಮಾತ್ರ ಸಪ್ರೇಟಾಗಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಅರಗನೋ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಹಾಕ್ಕೊಳ್ಬೋದು. ನಮ್ಮ ಪುಟಾಣಿಗಳು ತಿನ್ನಲ್ಲ, ಸೊ ಅದಕ್ಕೆ ಅವ್ರಿಗೆ ಹಾಕಿರಲಿಲ್ಲ, ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಮೀಶೋಯಿಂದ ಈ ಪುಟ್ಟ ಗೊಂಬೆಗಳನ್ನು ತರಿಸಿದ್ದೆ ಫ್ರೆಂಡ್ಸ್. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಹಾಲಲ್ಲಿ ಸ್ಟ್ಯಾಂಡ್ ಓಡಿಸಿದ್ದೆ ಅಲ್ವಾ, ಅದು 3 ಸ್ಟೆಪ್ದು, ಅದ್ರ ಮೇಲೆ ಇಡೋದಕ್ಕೆ ಆರ್ಡ್ರ್ ಮಾಡಿದ್ದು. ಇದು ಬರೋಷ್ಟರಲ್ಲಿ ನನ್ನ ಮಗ ಫುಲ್ಲು ಕಾರ್ಸ್ ಎಲ್ಲ ತುಂಬಿಸಿಟ್ಟಿದ್ದಾನೆ ಕಣ್ಣು. ಸೊ ನೋಡಿದ್ರಲ್ಲ, ಫುಲ್ಲು ಕಾರ್ಸೇ ಇದೆ ಅದ್ರ ಮೇಲೆ. ಸೊ ಇದನ್ನು ಅಲ್ಲೇ TV ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಬೇಕು. ಆ್ಯಂಡ್ ಇದು ಒಂದು ಡ್ರೆಸ್ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ನಮ್ಮ ಅಕ್ಕಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಂದು 700 ರೂಪೀಸ್ ಕಾಟನ್ ಇದು ಟಾಪ್ ಈ ಥರ ಇದೆ. ಆ್ಯಂಡ್ ದುಪ್ಪಟ್ಟನೂ ಬಂದಿದೆ. ನಿಮಗೇನಾದರೂ ಡ್ರೆಸ್ ಬೇಕು ಅಂತಂದರೆ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಫ್ಲಿಪ್ಕಾರ್ಟಲ್ಲಿ ಸ್ಕ್ಯಾನ್ ಮಾಡಿ ನಿಮಗೆ ಡ್ರೆಸ್ ಅಲ್ಲಿ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದು ಬಂದು ಬ್ಯಾಂಗಲ್ಸ್. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದು 103 ರೂಪೀಸ್, ಗ್ರೀನ್ ಕಲರ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಆಗಿರೋದು. ಸೊ ಎಸ್, ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಚೀಕ್ ಟಿಂಟ್ ಮತ್ತು ಲಿಪ್ ಟಿಂಟ್ ಫ್ರೆಂಡ್ಸ್. ಚೀಕ್ಗೂ ಹಾಕ್ಕೋಬೋದು, ಲಿಪ್ಗೂ ಹಾಕ್ಕೊಳ್ಬೋದು, ಐ ಶೋಡೋ ಥರನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಸ್ಫೂರ್ತಿಗೆ ಹಾಕಿ ತೋರಿಸಿದ್ದೀನಿ, ನೀವು ನೋಡ್ಬೋದು ವಿಡಿಯೋ. ಆ್ಯಂಡ್ ಎಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.